ಆಯ್ತಾ ಏನಮ್ಮ. ನಾವು ಧರ್ಮಸ್ಥಳ ಬಗ್ಗೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಕುಣಿಗಲ್ ತಾಲೂಕಲ್ಲಿ ಇಷ್ಟು ಸಂಘಗಳು ಮಾಡಿಕೊಟ್ಟಿದ್ದಾರೆ. ಇಷ್ಟು ನಮ್ಮ ಧರ್ಮಸ್ಥಳದ್ದು ನಾವು ಅಪಾರ ಭಕ್ತಿ ಇಟ್ಕೊಂಡಿದ್ದೀವಿ. ಇಷ್ಟು ವರ್ಷದಿಂದ ನಾವು ಮನೆ ದೇವರು ಅಂತ ಪೂಜೆ ಮಾಡ್ತೀವಿ. ಅದ್ರ ಮೇಲೆ ಇವತ್ತು ಕಳಂಕ ತಂದು ಈ ಯೂಟ್ಯೂಬರ್ಸ್ಗಳೆಲ್ಲ ನಮಗೆ ತುಂಬ ತೊಂದರೆ ಕೊಡ್ತಾವ್ರೆ. ಇಡೀ ರಾಜ್ಯವೇ ಎದ್ದೇಳ್ತಾ ಇದೆ. ಪೂಜ್ಯರ ಬಗ್ಗೆ ನಾವಿದ್ದೀವಿ. ಪೂಜ್ಯರು ಎಷ್ಟು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ. ನಮಗೆ ಪ್ರತಿಯೊಂದು ಜನಗಳಿಗೆ ಸಹಕಾರ ಮಾಡೋದಾಗಲಿ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದಾಗಲಿ, ಮತ್ತು ವಯಸ್ಸಾದವ್ರಿಗೆ ಇದು ತಿಂಗ್ಳಿಗೆ 1,000 ರೂಪಾಯಿ ಅವ್ರಿಗೆ ಖರ್ಚಿಗೆ ದುಡ್ಡು ಅಂತ ಎಲ್ಲ ಮಾಡಿಕೊಡ್ತಾವ್ರೆ. ಇಷ್ಟೊಂದು ಒಳ್ಳೆ ಕೆಲಸ ಮಾಡೋರ ಬಗ್ಗೆ ಇದು ಅಪಪ್ರಚಾರ ಮಾಡಿ ಅವ್ರ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡೋಕ್ಕೆ ಇವ್ರ ಮನ್ಸುಗಳು ಹೇಗೆ ಬರುತ್ತೆ? ಸ್ವಲ್ಪನಾದರೂ ಮಾನವೀಯತೆಯಿಂದ ಇರಬೇಕು. ಇಷ್ಟೆಲ್ಲ ಪೂಜ್ಯರ ಬಗ್ಗೆ ಅಪಮಾನ ಮಾಡೋದು ಒಳ್ಳೆಯದಲ್ಲ. ಜೈ ಗ್ರಾಮಾಭಿವೃದ್ಧಿ, ಜೈ ಧರ್ಮಸ್ಥಳ. ನಾವು ಧರ್ಮಸ್ಥಳದ ಬಗ್ಗೆ ತುಂಬ ಹೋರಾಟ ಮಾಡ್ತಿದ್ವಿ. ಎಲ್ಲಿ ತನಕ ಜಯ ಸಿಗುತ್ತೋ ಅಲ್ಲಿ ತನಕ ನಾವು ಹೋರಾಟ ಮಾಡ್ತೀವಿ.